ಅಂತಾರಾಷ್ಟ್ರೀಯ ಪಂದ್ಯ ಸಂಘಟಿಸಲು ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿ. ಮಳೆ ನಿಂತ ಅರ್ಧ ಗಂಟೆಯಲ್ಲಿಯೇ ಪಂದ್ಯ ಶುರು. ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಇಲ್ಲಿದೆ ಸಂತಸದ ಸುದ್ದಿ. ಇನ್ಮುಂದೆ ಬೆಂಗಳೂರಿನಲ್ಲಿ ಎಷ್ಟೇ ಜೋರಾಗಿ ಮಳೆ ಬಂದರೂ ಪಂದ್ಯ ಮಾತ್ರ ರದ್ದಾಗಲ್ಲ. ಮಳೆ ನಿಂತ ಅರ್ಧ ಗಂಟೆಯಲ್ಲಿಯೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಜೊತೆಗೆ ಪಂದ್ಯಕ್ಕೆ ಇಬ್ಬನಿ ಪ್ರಾಬ್ಲಮ್ ಸಹ ಇರಲ್ಲ. ಯಾಕಂದ್ರೆ ಸಬ್ ಏರ್ ಸೌಲಭ್ಯ ಅಳವಡಿಸಿಕೊಂಡು ಚಿನ್ನಸ್ವಾಮಿ ಕ್ರೀಡಾಂಗಣ ರೆಡಿಯಾಗಿದೆ. ಸುಮಾರು 7 ಇಂಚು ಮೈದಾನವನ್ನ ಅಗೆದು ವಿವಿಧ ಆಕಾರದ ಪೈಪುಗಳನ್ನ ಜೋಡಿಸಲಾಗಿದೆ. ಜೋರು ಮಳೆ ಬಿದ್ದಾಗ ನೀರು ಚರಂಡಿ ಸೇರಿದ್ರೆ ಸಬ್ ಏರ್ ಸಿಸ್ಟಮ್ನಿಂದ ಗಾಳಿ ಬಿಡುವ ಮೂಲಕ ಮೈದಾನ ಒಣಗಿ ಕೇವಲ 30 ನಿಮಿಷಗಳಲ್ಲಿ ಪಂದ್ಯ ಆಡಲು ಸಜ್ಜಾಗಲಿದೆ. ಯಶಸ್ವಿಯಾಗಿ ನಡೆಯಿತು ಪ್ರಾಯೋಗಿಕ ಪಂದ್ಯ. ಸ್ಟೇಡಿಯಂಗೆ ಸಬ್ ಏರ್ ಸೌಲಭ್ಯ ಅಳವಡಿಸಿದ ಬಳಿಕ ಮೊದಲ ಪ್ರಾಯೋಗಿಕ ಪಂದ್ಯವನ್ನ ಆಡಿಸಲಾಯಿತು. ಸ್ವಸ್ತಿಕ್ ಯೂನಿಯನ್ ಹಾಗೂ ಜವಾಹರ್ ಸ್ಪೋರ್ಟ್ಸ್ ಕ್ಲಬ್ ಅಂಡರ್ 19 ಪಂದ್ಯ ಯಶಸ್ವಿಯಾಗಿ ನಡೆಯಿತು. ಸ್ವಸ್ತಿಕ್ ಯೂನಿಯನ್ ತಂಡದ ದೇವದತ್ ಪಡಿಕ್ಕಲ್ 2 ಇನ್ನಿಂಗ್ಸ್ನಲ್ಲೂ ಸೆಂಚುರಿ ಸಿಡಿಸುವ ಮೂಲಕ ಪಿಚ್ ಮತ್ತು ಔಟ್ಫೀಲ್ಡ್ ಉತ್ತಮವಾಗಿದೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ರು. ನೋಡೋಕ್ಕೆ ಅಂತೂ ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಗ್ರೌಂಡ್ಸ್. ನಾನು ಎಲ್ಲ ಕಡೆ ಗ್ರೌಂಡ್ಸ್ ನೋಡಿದ್ದೀನಿ, ಇಂಡಿಯಾ ಆ್ಯಂಡ್ ಓವರ್ಸೀಸ್ ಎಸ್ ವೆಲ್. ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಗ್ರೀನ್ಸ್ ಐ ಹ್ಯಾವ್ ಎವರ್ ಸ್ಟೆಪ್ಡ್ ಆನ್ ಆ್ಯಂಡ್ ಇಟ್ಸ್ ಇಸ್ ಸೋ ನೈಸ್. ದ ವಿಕೆಟ್ ಎಲ್ಲ ಚೆನ್ನಾಗಿತ್ತು. ಬೌಲರ್ಗೂ ಸ್ವಲ್ಪ ಇತ್ತು. ಬ್ಯಾಟಿಂಗಲ್ಲಿ 200 ಬಂದಿದೆ. ಬೌಲರ್ಸ್ಗೆ ಅಸಿಸ್ಟೆನ್ಸ್ ಸಿಕ್ಕಿದೆ. ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಜಾಬ್ಸ್. ಗ್ರೌಂಡ್ ತುಂಬ ಸಾಫ್ಟ್ ಆಗಿದೆ. ಈಸಿ ಡೈವಿಂಗ್ ಆಗಲಿ ಅಥವಾ ಬೇರೆ ಬಾಲ್ ನೀಟಾಗಿ ಬರುತ್ತೆ, ಕೈಗೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಕಾರ್ಪೆಟ್ ಥರ ಇದೆ. ಸೊ ಈಸಿ ಟು ಫೀಲ್ಡಿಂಗ್. ಮತ್ತು ರನ್ನಿಂಗ್ ಆಲ್ಸೋ ಅಷ್ಟೇ, ಇಂಜುರೀಸ್ ಏನು ಪ್ರಿವೆಂಟ್ ಆಗೋಲ್ಲ, ಆ್ಯಂಕಲ್ ಏನು ಟ್ವಿಸ್ಟ್ ಆಗೋಲ್ಲ. ಸೊ ಈಸಿ ಟು ರನ್ ಆಲ್ಸೋ. ಗುಡ್ ಗ್ರೌಂಡ್. ಫೆಬ್ರವರಿ 1ರಂದು ಭಾರತ ಇಂಗ್ಲೆಂಡ್ T20 ಪಂದ್ಯ. ಮಾರ್ಚ್ 4ರಿಂದ 8ರವರೆಗೆ ಭಾರತ ಆಸೀಸ್ ಟೆಸ್ಟ್. ಕಳೆದ IPL ನಂತರ ಇಲ್ಲಿ ಯಾವುದೇ ಮ್ಯಾಚ್ ನಡೆದಿಲ್ಲ. 7 ತಿಂಗಳಿನಿಂದ ವಿಶ್ರಾಂತಿಯಲ್ಲಿದ್ದ ಚಿನ್ನಸ್ವಾಮಿ ಫೆಬ್ರವರಿ ನಂತರ ಫುಲ್ ಬ್ಯುಸಿಯಾಗಲಿದೆ. ಫೆಬ್ರವರಿ 1ರಂದು ಭಾರತ ಇಂಗ್ಲೆಂಡ್ ನಡುವಿನ T20 ಪಂದ್ಯಕ್ಕೆ ಆತಿಥ್ಯ ವಹಿಸ್ತಾ ಇದೆ. ಇದಾದ ನಂತರ ಮಾರ್ಚ್ 4ರಿಂದ ಭಾರತ ಆಸೀಸ್ ಟೆಸ್ಟ್ ಪಂದ್ಯ ನಡೆಯಲಿದೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಹಲವಾರು ದಶಕಗಳ ನಂತರ ಒಂದು ಅಂಕಣ ನವೀಕರಣಗೊಂಡು ಹೊಸ ನವ ವಧುವಿನಂತೆ ಸಿಂಗಾರಗೊಂಡು ರೆಡಿಯಾಗ್ತಾ ಇದೆ ನೆಕ್ಸ್ಟ್ T20 ಮ್ಯಾಚು ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ಗೆ. ಔಟ್ಫೀಲ್ಡ್ ಎಲ್ಲ ಹುಲ್ಲು ಹಾಸಿಗೆ ಥರ ಬಂದಿದೆ, ಸಾಫ್ಟ್ ಆಗಿದೆ. ವೆರಿ ಗುಡ್ ಗ್ರೌಂಡ್, ನೌ ಫಿಟ್ ಟು ಪ್ಲೇ. ಸಬ್ ಏರ್ವೇ ಸಿಸ್ಟಮ್ ಅಳವಡಿಸಿದ ವಿಶ್ವದ ಮೊಟ್ಟ ಮೊದಲ ಕ್ರಿಕೆಟ್ ಮೈದಾನ ಎಂಬ ಹೆಗ್ಗಳಿಕೆಗೆ ಚಿನ್ನಸ್ವಾಮಿ ಪಾತ್ರವಾಗಿದೆ. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಂಡಿದೆ. ಒಟ್ಟಿನಲ್ಲಿ 7 ತಿಂಗಳಿನಿಂದ ಕ್ರಿಕೆಟ್ ಚಟುವಟಿಕೆಗಳಿಂದ ದೂರ ಉಳಿದಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಕಲರವ ಶುರುವಾಗಲಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.